ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ನ ಜೊತೆಗೆ ಹಲವಾರು ಇಂಡಿವಿಜುವಲ್ ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತಹ ಅಪ್ಡೇಟ್ ಗಳನ್ನ ತಿಳ್ಕೊಳ್ಳುವಂತಹ ಪ್ರಯತ್ನವನ್ನು ಮಾಡೋಣ. ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ಒಂದಷ್ಟು ಒಳ್ಳೆಯ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ತು. ಅದರ ಹಿಂದಿನ ಕಾರಣಗಳೇನಿರಬಹುದು ಅನ್ನೋದನ್ನು ಕೂಡ ನಾವು ತಿಳ್ಕೊಳ್ಳೋಣ. ಮೊದಲಿಗೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರುವಂತಹ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ತಗೊಳ್ಬಹುದು. ಆಸ್ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ಮುಂದೆ ತರ್ತಾ ಇದ್ದೀನಿ. ಹಾಗೆ ಅಕೌಂಟ್ ಓಪನಿಂಗ್ ಲಿಂಕ್ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ. ಇಂಟ್ರೆಸ್ಟ್ ಇರೋರು ಅಕೌಂಟ್ ಓಪನ್ ಮಾಡಬಹುದು. ನಿಮಗೆ ಅಕೌಂಟ್ ಓಪನ್ ಮಾಡುವಾಗ ಏನಾದರೂ ಸಮಸ್ಯೆಗಳಾದ್ರೆ ಅಲ್ಲೇ ನಂಬರ್ ಕೂಡ ಇರುತ್ತೆ. ನಮ್ಮ ಟೀಮ್ ಇಂದ ನಿಮಗೆ ಹೆಲ್ಪ್ ಕೂಡ ಮಾಡ್ತಾರೆ. ಹಾಗೆ ಏನಾದರೂ ಸರ್ವಿಸಸ್ ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಿ ಅಂತಂದ್ರೆ ಅದನ್ನು ಕೂಡ ಅದೇ ಲಿಂಕ್ ಅಲ್ಲಿ ಫಿಲ್ ಮಾಡಬಹುದು. ಏನಾದರೂ ಸ್ಪೆಸಿಫಿಕ್ ಸರ್ವಿಸ್ ನಿಮಗೆ ಬೇಕಿದೆ ಅಂತ ಅನ್ಸಿದ್ರೆ ಅದಕ್ಕೆ ನಮ್ಮ ಟೀಮ್ ನಿಮ್ಗೆ ಸಹಾಯ ಮಾಡುತ್ತೆ. ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ, ಓಪನ್ ಮಾಡಬಹುದು. ಇನ್ನು ಅಕೌಂಟ್ ಓಪನ್ ಮಾಡುವಾಗ ಆಡ್ ಫಂಡ್ಸ್ ಅಂಡ್ ಸ್ಕೀಮ್ ಸೆಲೆಕ್ಷನ್ ಸೆಕ್ಷನ್ ಅಲ್ಲಿ ಪ್ರೀಮಿಯಂ ಅನ್ನ ಸೆಲೆಕ್ಟ್ ಮಾಡಿ, ಹಾಗೆ TRX20 ಸೆಲೆಕ್ಟ್ ಮಾಡಿ. ಇದು ಫ್ರೀ ಅಕೌಂಟ್ ಆಗಿರುತ್ತೆ. ಬೇರೆದನ್ನ ಸೆಲೆಕ್ಟ್ ಮಾಡಕ್ ಹೋಗ್ಬಿಟ್ಟು ಅದು ಎಸ್ಪೆಷಲಿ ಟ್ರೇಡಿಂಗ್ ಮಾಡುವಂತ ಇರುತ್ತೆ. ಒಂದಷ್ಟು ಚಾರ್ಜಸ್ ಕೂಡ ಇರುತ್ತೆ ಆ ಅಕೌಂಟ್ ಗಳಿಗೆ. TRX20 ಅಥವಾ TRX17 ಎರಡರಲ್ಲಿ ಯಾವ್ದಾದ್ರು ಯೂಸ್ ಮಾಡಬಹುದು, ಬಟ್ ಪ್ರಿಫರ್ ಮಾಡಿ TRX20 ಗೆ. ಇನ್ನು ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನಿಫ್ಟಿ 50 ಅಲ್ಲಿ ನೋಡಬಹುದು 140 ಪಾಯಿಂಟ್ಸ್ ಅಥವಾ 0.55% ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಇವತ್ತಿನ ಚಾರ್ಟ್ ಪ್ಯಾಟರ್ನ್ ನೋಡಬಹುದು. ಗ್ಯಾಪ್ ಅಪ್ ಅಲ್ಲಿ ಓಪನ್ ಆಯ್ತು, ಎಕ್ಸ್ಪೆಕ್ಟೇಷನ್ ಕೂಡ ಇತ್ತು. ಯಾಕಂದ್ರೆ ಗಿಫ್ಟ್ ನಿಫ್ಟಿ ಪಾಸಿಟಿವ್ ಅಲ್ಲಿ ಟ್ರೇಡ್ ಆಗ್ತಾ ಇತ್ತು. ಹಾಗೆ ಏಷ್ಯನ್ ಮಾರ್ಕೆಟ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ತು. ಅದೇ ರೀತಿ ಗ್ಯಾಪ್ ಅಪ್ ಅಲ್ಲಿ ಓಪನ್ ಆಯ್ತು, ನಂತರ ಡೌನ್ ಆಯ್ತು, ಮತ್ತೆ ಒಂದು ಫುಲ್ ಬ್ಯಾಕ್ ಕೂಡ ನೋಡ್ಲಿಕ್ಕೆ ಸಿಕ್ತು, ಮತ್ತೆ ಡೌನ್ ಆಯ್ತು, ಮತ್ತೆ ಒಂದಷ್ಟು ರಿಕವರಿ, ಮತ್ತೆ ಇಲ್ಲಿ ಒಂದಷ್ಟು ಡೌನ್ ಆಯ್ತು, ಮತ್ತೆ ನೆಗೆಟಿವ್ ಆಗುತ್ತೆ ಅನ್ನೋ ರೀತಿಯಲ್ಲಿ ಮತ್ತೆ ಅಲ್ಲಿಂದ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ತು. ವಾಲಟೈಲ್ ಪರ್ಫಾರ್ಮೆನ್ಸ್ ಇದೆ, ಬಟ್ ಮೋರ್ ದನ್ 0.5% ಅಪ್ ಅಲ್ಲಿ ನಮ್ಮ ನಿಫ್ಟಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ಇವತ್ತು. ಇನ್ನು ಸೆನ್ಸೆಕ್ಸ್ ಕಡೆ ಬಂದ್ರೆ ಸೆನ್ಸೆಕ್ಸ್ ಅಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಇದೆ ಅಂತ ಇಲ್ಲೂ ಕೂಡ ನೋಡಬಹುದು. 426 ಪಾಯಿಂಟ್ಸ್, 0.51% ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ. ಸೆನ್ಸೆಕ್ಸ್ ನ ಇವತ್ತು ಎಕ್ಸ್ಪೈರಿ ಡೇ, ಇವತ್ತು ವೀಕ್ಲಿ ಎಕ್ಸ್ಪೈರಿ ಡೇ ಇತ್ತು. ಎಕ್ಸ್ಪೈರಿ ಡೇಸ್ ದಿನ ಯೂಶಲಿ ಮಾರ್ಕೆಟ್ಸ್ ಅಲ್ಲಿ ಒಂದಷ್ಟು ವಾಲಟಿಲಿಟಿ ನೋಡ್ಲಿಕ್ಕೆ ಸಿಗುತ್ತೆ. ಅದೇ ರೀತಿಯ ಪರ್ಫಾರ್ಮೆನ್ಸ್ ಇವತ್ತು ಕೂಡ ಬಂದಿದೆ ಅಂತಾನೆ ಹೇಳ್ಬೋದು. ಬಟ್ ಓವರ್ ಆಲ್ ಕ್ಲೋಸಿಂಗ್ ಚೆನ್ನಾಗಿತ್ತು. ಮೋರ್ ದನ್ 0.5% ಅಪ್ ಅಲ್ಲಿ ಸೆನ್ಸೆಕ್ಸ್ ಕೂಡ ಇವತ್ತು ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಇನ್ನು ಬ್ರಾಡ್ ಮಾರ್ಕೆಟ್ ಇಂಡೈಸಸ್ ಯಾವ ರೀತಿ ಪರ್ಫಾರ್ಮ್ ಮಾಡಿದ್ವು ಅಂತ ನೋಡೋದಾದ್ರೆ ನಿಫ್ಟಿ ನೆಕ್ಸ್ಟ್ 50 ನಲ್ಲಿ ನೋಡಬಹುದು 0.54% ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ. ಹಾಗೆ ನಿಫ್ಟಿ 100 ಅಲ್ಲಿ 0.55% ಪಾಸಿಟಿವ್ ಇದೆ. ನಿಫ್ಟಿ 200 0.62% ಪಾಸಿಟಿವ್ ಇದೆ. ನಿಫ್ಟಿ 500 0.61% ಪಾಸಿಟಿವ್ ಇದೆ. ಅಂದ್ರೆ 0.5 ಇಂದ 0.6% ವರೆಗೂ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇವತ್ತು ನೋಡ್ಲಿಕ್ಕೆ ಸಿಕ್ಕಿದೆ. ನಿಫ್ಟಿ 50 ಇಂದ ನಿಫ್ಟಿ 500 ವರೆಗೂ ಡಿಸೆಂಟ್ ಪರ್ಫಾರ್ಮೆನ್ಸ್ ಇವತ್ತು ಬಂದಿದೆ ಅಂತ ಹೇಳ್ಬೋದು ಇದನ್ನ ನೋಡಿದ್ರೆ. ಇನ್ನು ಮಿಡ್ ಕ್ಯಾಪ್ ಶೇರ್ ಗಳ ಕಡೆ ಬಂದ್ರೆ ಮಿಡ್ ಕ್ಯಾಪ್ 50 ನಲ್ಲಿ 1.01% ಪಾಸಿಟಿವ್ ಇದೆ. ಮಿಡ್ ಕ್ಯಾಪ್ 100 ಅಲ್ಲಿ 0.97% ಪಾಸಿಟಿವ್ ಇದೆ. ಮಿಡ್ ಕ್ಯಾಪ್ 150 ನಲ್ಲಿ 0.85% ಪಾಸಿಟಿವ್ ಇದೆ. ಅಂದ್ರೆ ಇಲ್ಲೂ ಕೂಡ ನಿಯರ್ಲಿ 1% ವರೆಗೂ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿದೆ. 0.8 ಇಂದ 1% ವರೆಗೂ ಮಿಡ್ ಕ್ಯಾಪ್ ಇಂಡೈಸಸ್ ಅಪ್ ಆಗಿದೆ. ಇನ್ನು ಸ್ಮಾಲ್ ಕ್ಯಾಪ್ ಪರ್ಫಾರ್ಮೆನ್ಸ್ ನೋಡೋದಾದ್ರೆ ನಿಫ್ಟಿ ಸ್ಮಾಲ್ ಕ್ಯಾಪ್ 100 ಅಲ್ಲಿ ನೋಡಬಹುದು 0.81% ಪಾಸಿಟಿವ್ ಇದೆ. ಸ್ಮಾಲ್ ಕ್ಯಾಪ್ 50 0.58% ಪಾಸಿಟಿವ್ ಇದೆ. ಸ್ಮಾಲ್ ಕ್ಯಾಪ್ 50 0.9% ಪಾಸಿಟಿವ್ ಇದೆ. ಅಂದ್ರೆ 0.5 ಇಂದ 0.9% ವರೆಗೂ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿದೆ ಇವತ್ತು ಸ್ಮಾಲ್ ಕ್ಯಾಪ್ ಅಲ್ಲಿ ಕೂಡ. ಇದರಲ್ಲಿ ಬೆಟರ್ ಪರ್ಫಾರ್ಮೆನ್ಸ್ ಅಂದ್ರೆ ಅದು ಮಿಡ್ ಕ್ಯಾಪ್ ಶೇರ್ಗಳು ಅಂತಾನೆ ಹೇಳ್ಬೋದು ಇವತ್ತಿನ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ. ಬಟ್ ಮಿಡ್ ಕ್ಯಾಪ್ ಸ್ಮಾಲ್ ಕ್ಯಾಪ್ ಹೇಗಾಗಿದೆ ಅಂತ ಒಂದಿನ ಒಳ್ಳೆ ಪರ್ಫಾರ್ಮೆನ್ಸ್ ಬಂದು ನೆಕ್ಸ್ಟ್ ಡೇ ಬಿದ್ದೋಗ್ತದೆ. ಮೊನ್ನೆ ಮಿಡ್ ಕ್ಯಾಪ್ ಸ್ಮಾಲ್ ಕ್ಯಾಪ್ ಅಲ್ಲಿ ಒಂದಷ್ಟು ಒಳ್ಳೆ ಪರ್ಫಾರ್ಮೆನ್ಸ್ ಬಂತು, ನಿನ್ನೆ ಬಿದ್ವು. ಇವತ್ತು ಮತ್ತೆ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ. ನೋಡೋಣ ನಾಳೆ ಏನಾಗುತ್ತೆ ಅಂತ. ಸದ್ಯದ ಮಟ್ಟಿಗೆ ಇಲ್ಲಿ ವಾಲಟೈಲ್ ಪರ್ಫಾರ್ಮೆನ್ಸ್ ಮಿಡ್ ಕ್ಯಾಪ್ ಸ್ಮಾಲ್ ಕ್ಯಾಪ್ ಅಲ್ಲಿ ನೋಡ್ಲಿಕ್ಕೆ ಸಿಗ್ತಾ ಇದೆ. ನೋಡೋಣ ನಾಳೆ ಯಾವ ರೀತಿ ಇರುತ್ತೆ ಅಂತ. ಇವತ್ತಂತೂ ಡಿಸೆಂಟ್ ಪರ್ಫಾರ್ಮೆನ್ಸ್ ಇದೆ ಮಿಡ್ ಕ್ಯಾಪ್ ಹಾಗೂ ಸ್ಮಾಲ್ ಕ್ಯಾಪ್ ಎರಡು ಕಡೆ. ಇನ್ನು ಮೈಕ್ರೋ ಕ್ಯಾಪ್ ಕಡೆ ಬಂದ್ರೆ ಇಲ್ಲಿ ಕೂಡ ನೋಡಬಹುದು 0.42% ಅಪ್ ಆಗಿದೆ. ಓವರ್ ಆಲ್ ಲಾರ್ಜ್ ಕ್ಯಾಪ್ ಆಗಲಿ, ಮಿಡ್ ಕ್ಯಾಪ್ ಆಗಲಿ, ಸ್ಮಾಲ್ ಕ್ಯಾಪ್ ಆಗಲಿ ಅಥವಾ ಮೈಕ್ರೋ ಕ್ಯಾಪ್ ಆಗಲಿ ಎಲ್ಲ ಕಡೆ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇವತ್ತು ನೋಡ್ಲಿಕ್ಕೆ ಸಿಕ್ಕಿದೆ. ಇನ್ನು ಸೆಕ್ಟೋರಲ್ ಇಂಡೈಸಸ್ ಗಳ ಪರ್ಫಾರ್ಮೆನ್ಸ್ ಅನ್ನು ನೋಡಿದರೆ ನಿಫ್ಟಿ ಬ್ಯಾಂಕ್ ಅಲ್ಲಿ ನೋಡಬಹುದು 0.42% ಪಾಸಿಟಿವ್ ಇದೆ. ಫೈನಾನ್ಷಿಯಲ್ ಸರ್ವಿಸಸ್ 0.58% ಪಾಸಿಟಿವ್ ಇದೆ. ಇನ್ನು ಆಟೋ 1.11% ಪಾಸಿಟಿವ್ ಇದೆ. FMCG 0.21% ಪಾಸಿಟಿವ್ ಇದೆ. IT ಸೆಕ್ಟರ್ ಅಲ್ಲಿ 0.81% ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಫೋಕಸ್ ಇತ್ತು ಇವತ್ತು IT ಸೆಕ್ಟರ್ ನ ಮೇಲೆ. ಅದಕ್ಕೆ ಕಾರಣ ನಿಮಗೆ ಗೊತ್ತಿದೆ, ಮಾರ್ನಿಂಗ್ ವಿಡಿಯೋದಲ್ಲಿ ಈಗಾಗಲೇ ಕವರ್ ಮಾಡಿದ್ದೆ. ನೋಡೋಣ ಅದ್ರ ಬಗ್ಗೆ ಕೂಡ ತಿಳ್ಕೊಳ್ಳೋಣ. ಮೀಡಿಯಾದಲ್ಲಿ 0.09% ಡೌನ್ ಇದೆ. ಮೆಟಲ್ 1.06% ಅಪ್ ಇದೆ. ಫಾರ್ಮಾ 0.98% ಅಪ್ ಇದೆ. PSU ಬ್ಯಾಂಕ್ ಅಲ್ಲಿ 0.51% ಪಾಸಿಟಿವ್ ಇದೆ. ಪ್ರೈವೇಟ್ ಬ್ಯಾಂಕ್ಸ್ ಅಲ್ಲಿ 0.7% ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ. ರಿಯಾಲ್ಟಿ ನಲ್ಲಿ 0.75% ಪಾಸಿಟಿವ್ ಇದೆ. ನಿನ್ನೆ ಸ್ವಲ್ಪ ಹೆಚ್ಚಿನ ಪ್ರಮಾಣದ ಡೌನ್ ಫಾಲ್ ಇತ್ತು, ಇವತ್ತು 0.75% ರಿಕವರ್ ಆಗಿದೆ. ಹೆಲ್ತ್ ಕೇರ್ 0.94% ಪಾಸಿಟಿವ್ ಇದೆ. ಕನ್ಸ್ಯೂಮರ್ ಡ್ಯೂರಬಲ್ 0.97% ಪಾಸಿಟಿವ್ ಇದೆ. ಆಯಿಲ್ ಅಂಡ್ ಗ್ಯಾಸ್ 0.03% ನೆಗೆಟಿವ್ ಇದೆ. ಅಂದ್ರೆ ಫ್ಲಾಟ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ. ಓವರ್ ಆಲ್ ಸೆಕ್ಟೋರಲ್ ಪರ್ಫಾರ್ಮೆನ್ಸ್ ಅನ್ನ ತಗೊಂಡ್ರೆ ಮೀಡಿಯಾ ಸ್ವಲ್ಪ ನೆಗೆಟಿವ್ ಇದೆ, ಹಾಗೆ ಆಯಿಲ್ ಅಂಡ್ ಗ್ಯಾಸ್ ಸ್ವಲ್ಪ ನೆಗೆಟಿವ್ ಇದೆ. ಅಂದ್ರೆ ಇವೆರಡೇ ಸೆಕ್ಟರ್ಸ್ ಇವತ್ತು ಸ್ವಲ್ಪ ರೆಡ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿರೋದು. ಇನ್ನು ಉಳಿದ ಸೆಕ್ಟರ್ಸ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ.
ಅದರಲ್ಲಿ ಬೆಟರ್ ಪರ್ಫಾರ್ಮೆನ್ಸ್ ಅಂದ್ರೆ ಅದು ಆಟೋ, IT, ಮೆಟಲ್, ಫಾರ್ಮಾ, ಹೆಲ್ತ್ ಕೇರ್ ಹಾಗೂ ಕನ್ಸ್ಯೂಮರ್ ಡ್ಯೂರಬಲ್ಸ್ ಇಲ್ಲೆಲ್ಲ ನಿಯರ್ಲಿ 1% ಅಥವಾ ಅಬೌವ್ 1% ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಓವರ್ ಆಲ್ ನಿನ್ನೆ ಬ್ಯಾಡ್ ಪರ್ಫಾರ್ಮೆನ್ಸ್ ಬಂತು, ಬಟ್ ಇವತ್ತು ಒಂದಷ್ಟು ರಿಕವರಿಯನ್ನ ಮಾಡಿದೆ. ಫುಲ್ಲಿ ರಿಕವರಿ ಆಗಿಲ್ಲದೆ ಇರಬಹುದು, ಬಟ್ ಸ್ವಲ್ಪ ಮಟ್ಟಿಗೆ ರಿಕವರಿಯನ್ನ ಮಾಡಿದೆ ಇವತ್ತು ನಮ್ಮ ಮಾರ್ಕೆಟ್ ಅಂತಾನೆ ಹೇಳ್ಬೋದು. ಏನು ನಮ್ಮ ಮಾರ್ಕೆಟ್ ಅಲ್ಲಂತೂ ಒಂದಷ್ಟು ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ. ಗ್ಲೋಬಲ್ ಮಾರ್ಕೆಟ್ಸ್ ಯಾವ ರೀತಿ ಟ್ರೇಡ್ ಆಗ್ತಿದೆ ಅಂತ ನೋಡಿದ್ರೆ ಗ್ಲೋಬಲ್ ಮಾರ್ಕೆಟ್ಸ್ ಅಲ್ಲೂ ಕೂಡ ಒಂದಷ್ಟು ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ. ಅಲ್ಲಲ್ಲೇ ಕೆಲವು ಮಾರ್ಕೆಟ್ಸ್ ಸ್ವಲ್ಪ ನೆಗೆಟಿವ್ ಇದಾವೆ, ಬಟ್ ಮೆಜಾರಿಟಿ ಮಾರ್ಕೆಟ್ಸ್ ಪಾಸಿಟಿವ್ ಇದೆ. ಬಟ್ ಇವತ್ತು ಏಷ್ಯನ್ ಮಾರ್ಕೆಟ್ಸ್ ನೆಗೆಟಿವ್ ಇದೆ. ನೋಡಬಹುದು ಏಷ್ಯಾದ ಸುಮಾರು ಮಾರ್ಕೆಟ್ಗಳು ನೆಗೆಟಿವ್ ಅಲ್ಲಿ ಪರ್ಫಾರ್ಮೆನ್ಸ್ ಅನ್ನ ಮಾಡ್ತಿದೆ. ಅಲ್ಲಲ್ಲೇ ಕೆಲವು ಮಾರ್ಕೆಟ್ಗಳು ಮಾತ್ರ ಪಾಸಿಟಿವ್ ಇದೆ. ಬಟ್ ಯುರೋಪಿಯನ್ ಮಾರ್ಕೆಟ್ಸ್ ಪಾಸಿಟಿವ್ ಇತ್ತು. ಗ್ಲೋಬಲ್ ಕ್ಯೂಸ್ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಇದೆ. ನಮ್ಮ ಮಾರ್ಕೆಟ್ ಕೂಡ ಒಂದಷ್ಟು ಪಾಸಿಟಿವ್ ಪರ್ಫಾರ್ಮೆನ್ಸ್ ಅನ್ನ ಇವತ್ತು ಮಾಡಿದೆ. ಇನ್ನು ಇವತ್ತಿನ ಒಳ್ಳೆ ಪರ್ಫಾರ್ಮೆನ್ಸ್ಗೆ ಏನಾದರೂ ಸ್ಪೆಷಲ್ ಕಾರಣ ಇತ್ತಾ? ಖಂಡಿತ ಒಂದೆರಡು ಸ್ಪೆಷಲ್ ಕಾರಣಗಳಿದ್ದಾವೆ. ಅದನ್ನ ನೋಡೋದಾದ್ರೆ ಮೊದಲಿಗೆ ಫೆಡ್ ರೇಟ್ ಕಟ್ ಮಾಡ್ತು, ಜೊತೆಗೆ ಅಲ್ಲೇನು ಅಂತ ನೆಗೆಟಿವ್ ಕಮೆಂಟ್ರಿ ಬರ್ಲಿಲ್ಲ, ಅದೇ ಪಾಸಿಟಿವ್ ಬರ್ದೇ ಇರಬಹುದು ದೊಡ್ಡ ಮಟ್ಟದಲ್ಲಿ, ಬಟ್ ನೆಗೆಟಿವ್ ಬರ್ಲಿಲ್ಲ. ಎಕ್ಸ್ಪೆಕ್ಟೇಷನ್ ಇದ್ದಾಗೇನೆ 25 ಬೇಸಿಸ್ ಪಾಯಿಂಟ್ಸ್ ರೇಟ್ ಕಟ್ ಆಯ್ತು, ಹಾಗೆ ಕಮೆಂಟ್ರಿಯಲ್ಲೇನು ಅಂತ ನೆಗೆಟಿವ್ ಹೈಲೈಟ್ಸ್ ಬರ್ಲಿಲ್ಲ. ಹಾಗಾಗಿ ಒಂದಷ್ಟು ಕ್ಯೂಸ್ ಪಾಸಿಟಿವ್ ಇತ್ತು. ಅಮೆರಿಕನ್ ಮಾರ್ಕೆಟ್ ಕೂಡ ಎಸ್ಪೆಷಲಿ ಕಮೆಂಟ್ರಿ ಬಂದ ನಂತರ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೂಡ ಮಾಡಿತ್ತು. ಅದರ ಕಾಸ್ಕೇಡಿಂಗ್ ಇಂಪ್ಯಾಕ್ಟ್ ಒಂದಷ್ಟು ವರ್ಲ್ಡ್ ಮಾರ್ಕೆಟ್ ಮೇಲೆ ಬಿದ್ದಿದೆ ಅಂತ ಹೇಳ್ಬೋದು. ಈ ಒಂದು ಕಾರಣ ಇತ್ತು. ಹಾಗೆ ಎರಡನೇ ಕಾರಣ ಅಂತಂದ್ರೆ ಇವತ್ತು ನಮ್ಮ CA ಅಂದ್ರೆ ಚೀಫ್ ಎಕನಾಮಿಕ್ ಅಡ್ವೈಸರ್ ಇವರ ಕಡೆಯಿಂದ ಒಂದು ಸುದ್ದಿ ಬಂತು. ನೋಡಬಹುದು, CA ನಾಗೇಶ್ವರನ್ ಸೇಸ್ ಮೋಸ್ಟ್ ಟ್ರೇಡ್ ಇಶ್ಯೂಸ್ ಬಿಟ್ವೀನ್ ಇಂಡಿಯಾ US ಸಾರ್ಟೆಡ್ ಔಟ್. ಅಂದ್ರೆ ಭಾರತ ಹಾಗೂ ಅಮೆರಿಕದ ನಡುವಿನ ಟ್ರೇಡ್ ಡೀಲ್ ಬಗೆಗಿನ ಇಶ್ಯೂಸ್ ಏನಿತ್ತು ಆಲ್ಮೋಸ್ಟ್ ಮೆಜಾರಿಟಿ ಸಾರ್ಟ್ ಆಗಿದೆ, ಅಂದ್ರೆ ಕ್ಲಿಯರ್ ಆಗಿದೆ ಅನ್ನುವಂತ ಮಾತನ್ನು ಹೇಳಿದರೆ. ಜೊತೆಗೆ ವಿಲ್ ಬಿ ಸರ್ಪ್ರೈಸ್ಡ್ ಇಫ್ ನೋ ಡೀಲ್ ಬೈ ಮಾರ್ಚ್ ಅಷ್ಟರಲ್ಲಿ ಏನಾದ್ರೂ ಡೀಲ್ ಆಗಿಲ್ಲ ಅಂದ್ರೆ ಅದು ಖಂಡಿತ ಸರ್ಪ್ರೈಸ್ ಆಗುತ್ತೆ. ಯಾಕಂದ್ರೆ ಎಲ್ಲ ಡಿಸೈಡ್ ಆಗಿ ಕೂಡ ಯಾಕೆ ಡೀಲ್ ಆಗಿಲ್ಲ ಅನ್ನುವಂತ ಮಾತನ್ನ ಹೇಳಿದ್ದಾರೆ. ಜೊತೆಗೆ ನೋಡಬಹುದು, ಆಸ್ ಫುಲ್ ಕಾನ್ಫಿಡೆನ್ಸ್ ದಟ್ ಅನ್ ಅಗ್ರಿಮೆಂಟ್ ವಿಲ್ ಬಿ ರೀಚ್ಡ್ ಬೈ ಮಾರ್ಚ್. ಬಿಫೋರ್ ಮಾರ್ಚ್ ಅಥವಾ ಬೈ ಮಾರ್ಚ್ ಡೀಲ್ ಆಗುತ್ತೆ. ಇನ್ ಕೇಸ್ ಅದಕ್ಕಿಂತ ಸ್ಟ್ರೆಚ್ ಆದ್ರೆ ಅದು ಆಶ್ಚರ್ಯ ತರಿಸುವಂತದ್ದು ಅನ್ನುವಂತ ಮಾತನ್ನ ಚೀಫ್ ಎಕನಾಮಿಕ್ ಅಡ್ವೈಸರ್ ಹೇಳಿದ್ದಾರೆ. ಈ ಸುದ್ದಿ ಕೂಡ ಒಂದಷ್ಟು ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನ ಇವತ್ತು ಕ್ರಿಯೇಟ್ ಮಾಡಿರಬಹುದು ಮಾರ್ಕೆಟ್ ಅಲ್ಲಿ. ಈ ಎರಡು ಮೇಜರ್ ಸುದ್ದಿಗಳಿದ್ದು. ಬಟ್ ಇನ್ನೊಂದು ನೆಗೆಟಿವ್ ಸುದ್ದಿ ಅಂತೂ ಕಂಟಿನ್ಯೂ ಆಗಿದೆ. ಅಂದ್ರೆ ಡಾಲರ್ ಎದುರುಗಡೆ ರುಪಿ ವೀಕ್ನೆಸ್ ಆಗ್ತಾ ಇರೋದು. ಇವತ್ತಂತೂ ಮತ್ತೆ ರೆಕಾರ್ಡ್ ಲೋ ನ ಟಚ್ ಮಾಡಿದೆ. ಅಲ್ಲೇನು ಬದಲಾವಣೆ ಆಗಿಲ್ಲ, ಬಟ್ ಈ ಎರಡು ಸುದ್ದಿಗಳು ಇವತ್ತು ಒಂದಷ್ಟು ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನ ಮಾಡಿದ್ದಾವೆ. ಇನ್ನು ಇಂಡಿವಿಜುವಲ್ ಸ್ಟಾಕ್ ಗಳ ಕಡೆ ನಾವು ಬರೋದಾದ್ರೆ ಇಂಟರ್ಗ್ಲೋಬ್ ಏವಿಯೇಷನ್ ಫೋಕಸ್ ಅಲ್ಲಿತ್ತು. ಕಾರಣ ಕಂಪನಿಗೆ ಸಂಬಂಧಪಟ್ಟಂತೆ ಒಂದು ಸುದ್ದಿ ಬಂದಿದೆ. ನೋಡಬಹುದು, ಮನಿ ಕಂಟ್ರೋಲ್ ರಿಪೋರ್ಟ್ ಮಾಡಿದೆ ಇದನ್ನ. ಸೆಬಿ ಎಕ್ಸಾಮೈನಿಂಗ್ ವೆದರ್ ಇಂಡಿಗೋಸ್ ಪೇರೆಂಟ್ ಫೇಲ್ಡ್ ಇನ್ ಡಿಸ್ಕ್ಲೋಸರ್ಸ್, ಬೋರ್ಡ್ಸ್ ರೋಲ್ ಆಲ್ಸೋ ಅಂಡರ್ ಸ್ಕ್ರೂಟಿನಿ. ಸೆಬಿ ಕೂಡ ಇಂಡಿಗೋದ ಪೇರೆಂಟ್ ಡಿಸ್ಕ್ಲೋಸರ್ಸ್ ಅಲ್ಲಿ ಏನಾದ್ರೂ ಫೇಲ್ ಆಗಿದೆಯಾ, ಅಂದ್ರೆ ಪ್ರಾಪರ್ ಡಿಸ್ಕ್ಲೋಸರ್ ಮಾಡಿದ್ಯಾ ಅಥವಾ ಮಾಡಿಲ್ವಾ ಅನ್ನೋದ್ರ ಬಗ್ಗೆ ಎಕ್ಸಾಮೈನ್ ಮಾಡ್ತಿದೆ ಅನ್ನುವಂತ ರಿಪೋರ್ಟ್ ಬಂದಿದೆ. ಈ ಸುದ್ದಿ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿತ್ತು. ಬಟ್ ಸ್ಟಾಕ್ ಅಲ್ಲೇನು ನೆಗೆಟಿವ್ ರಿಯಾಕ್ಷನ್ ಬರಲಿಲ್ಲ, ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಅಲ್ಲೇ ಸ್ಟಾಕ್ ಇವತ್ತು ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಇನ್ನು KEI ಇಂಡಸ್ಟ್ರೀಸ್ ಕೂಡ ಫೋಕಸ್ ಅಲ್ಲಿತ್ತು. ಕಾರಣ ಕಂಪನಿ ಒಂದು ಹೊಸ ಪ್ಲಾಂಟ್ ಅಲ್ಲಿ ಪ್ರೊಡಕ್ಷನ್ ಅನ್ನು ಸ್ಟಾರ್ಟ್ ಮಾಡಿದೆ. ನೋಡಬಹುದು, KEI ಇಂಡಸ್ಟ್ರೀಸ್ ಬಿಗಿನ್ ಫಸ್ಟ್ ಫೇಸ್ ಆಫ್ ಕಮರ್ಷಿಯಲ್ ಪ್ರೊಡಕ್ಷನ್ ಅಟ್ ಸಾನಂದ್ ಕೇಬಲ್ ಪ್ಲಾಂಟ್. ಗುಜರಾತ್ ನ ಸಾನಂದ್ ಕೇಬಲ್ ಪ್ಲಾಂಟ್ ಅಲ್ಲಿ ಫಸ್ಟ್ ಫೇಸ್ ಕಮರ್ಷಿಯಲ್ ಪ್ರೊಡಕ್ಷನ್ ಸ್ಟಾರ್ಟ್ ಮಾಡಿದೆ. ಈ ಸುದ್ದಿ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿತ್ತು. ಸ್ಟಾಕ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ನೋಡ್ಲಿಕ್ಕೆ ಸಿಕ್ಕಿದೆ. ನಿಯರ್ಲಿ 2.5% ಅಪ್ ಅಲ್ಲಿ ಸ್ಟಾಕ್ ಇವತ್ತು ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ನಂತರ ಅಶೋಕ ಬಿಲ್ಡ್ಕಾನ್, ಈ ಕಂಪನಿಗೆ ಸಂಬಂಧಪಟ್ಟಂತ ಸುದ್ದಿಯನ್ನು ಮಾರ್ನಿಂಗ್ ವಿಡಿಯೋದಲ್ಲಿ ಕವರ್ ಮಾಡಿದ್ದೆ. ಕಂಪನಿಗೆ ಒಂದು ಒಳ್ಳೆ ಆರ್ಡರ್ ಸಿಕ್ಕಿರೋ ಬಗ್ಗೆ, ಜಾಯಿಂಟ್ ವೆಂಚರ್ ಗೆ ನೋಡಬಹುದು 1800 ಕೋಟಿ ಆರ್ಡರ್ ಸಿಕ್ಕಿರೋ ಬಗ್ಗೆ ಸುದ್ದಿ ಬಂದಿತ್ತು. ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ನೋಡ್ಲಿಕ್ಕೆ ಸಿಕ್ಕಿದೆ ಅಶೋಕ ಬಿಲ್ಡ್ಕಾನ್ ಅಲ್ಲಿ ಇವತ್ತು. ನಂತರ ಮಜಗಾವ್ ಡಾಕ್ ಕೂಡ ಫೋಕಸ್ ಅಲ್ಲಿತ್ತು. ಬ್ರೆಜಿಲ್ ಹಾಗೂ ಭಾರತದ ನೇವಿ ಜೊತೆ ಕಂಪನಿ ಒಪ್ಪಂದವನ್ನ ಮಾಡ್ಕೊಂಡಿದ್ದು ಮೇಂಟೆನೆನ್ಸ್ ಗೆ ಸಂಬಂಧಪಟ್ಟಂತೆ. ಇದೂ ಕೂಡ ನಿಯರ್ಲಿ 1% ಅಪ್ ಅಲ್ಲಿ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಇವತ್ತು. ನಂತರ ಪೂರ್ವಂಕರ ಲಿಮಿಟೆಡ್ ಕೂಡ ಫೋಕಸ್ ಅಲ್ಲಿತ್ತು. ಇಲ್ಲೇನು ಪಾಸಿಟಿವ್ ಇಂಪ್ಯಾಕ್ಟ್ ಆಗ್ಲಿಲ್ಲ, ನಿಯರ್ಲಿ 1% ಡೌನ್ ಫಾಲ್ ಇದೆ. ಬಟ್ ಕಂಪನಿಯ ಸಬ್ಸಿಡಿಯರಿಗೆ 509 ಕೋಟಿ ಆರ್ಡರ್ ಸಿಕ್ಕಿರೋ ಬಗ್ಗೆ ಅಪ್ಡೇಟ್ ಬಂದಿದೆ. ಬ್ಯಾಂಗ್ಳೂರ್ ಹಾಗೂ ಛತ್ತೀಸ್ಗಢ ಅಲ್ಲಿ ಎರಡು ಪ್ರಾಜೆಕ್ಟ್ ಪಡ್ಕೊಂಡಿರೋ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿತ್ತು. ಸ್ಟಾಕ್ ಅಲ್ಲಂತೂ ಸ್ವಲ್ಪ ನೆಗೆಟಿವ್ ಬಂದಿದೆ ಪರ್ಫಾರ್ಮೆನ್ಸ್. ಇನ್ನು ಲೆಮನ್ ಟ್ರೀ ಹೋಟೆಲ್ಸ್ ಕೂಡ ಫೋಕಸ್ ಅಲ್ಲಿತ್ತು. ಕಾರಣ ಕಂಪನಿ 2 ಪ್ರಾಪರ್ಟೀಸ್ ಜೊತೆ ಒಪ್ಪಂದವನ್ನ ಮಾಡ್ಕೊಂಡಿದೆ, ಆಂಧ್ರ ಪ್ರದೇಶ ಹಾಗೂ ಛತ್ತೀಸ್ಗಢ ಅಲ್ಲಿ. ಈ ಸುದ್ದಿ ಕಾರಣಕ್ಕೆ ಲೆಮನ್ ಟ್ರೀ ಕೂಡ ಫೋಕಸ್ ಅಲ್ಲಿತ್ತು. ಬಟ್ ಇಲ್ಲಿ ಏನು ಪಾಸಿಟಿವ್ ಪರ್ಫಾರ್ಮೆನ್ಸ್ ಬರಲಿಲ್ಲ. ನಂತರ RMC ಸ್ವಿಚ್ ಗೇರ್ಸ್ ಕೂಡ ಫೋಕಸ್ ಅಲ್ಲಿತ್ತು. ಡಿಸೆಂಟ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ತು ಸ್ಟಾಕ್ ಅಲ್ಲಿ, ದೊಡ್ಡ ಮಟ್ಟದ ರ್ಯಾಲಿ ಏನಲ್ಲ. ಕಂಪನಿ 8.8 ಮೆಗಾವ್ಯಾಟ್ ಸಾಮರ್ಥ್ಯದ EPC ಪ್ರಾಜೆಕ್ಟ್ ಅನ್ನು ಪಡ್ಕೊಂಡಿದೆ ಅಹಮದ್ ನಗರ್ ಅಲ್ಲಿ. ಈ ಸುದ್ದಿ ಕಾರಣಕ್ಕೆ RMC ಸ್ವಿಚ್ ಗೇರ್ ಕೂಡ ಫೋಕಸ್ ಅಲ್ಲಿತ್ತು. ನಂತರ ಶಕ್ತಿ ಪಂಪ್ಸ್ ಫೋಕಸ್ ಅಲ್ಲಿತ್ತು. ಜೊತೆಗೆ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ನೋಡ್ಲಿಕ್ಕೆ ಸಿಕ್ತು. ಮೋರ್ ದನ್ 12% ರ್ಯಾಲಿ ಶಕ್ತಿ ಪಂಪ್ಸ್ ಅಲ್ಲಿ ಇವತ್ತು ನೋಡ್ಲಿಕ್ಕೆ ಸಿಕ್ಕಿದೆ. ಒಂದು ಸ್ಮಾಲ್ ಕ್ಯಾಪ್ ಕಂಪನಿ, ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ, ರಿಸ್ಕ್ ಜಾಸ್ತಿ ಇರುತ್ತೆ ಅಂತ ಕಂಪನಿಗಳಲ್ಲಿ. ಅದೇ ರೀತಿ ಮೋರ್ ದನ್ 60% ಕರೆಕ್ಷನ್ ಆಗಿತ್ತು ಹೈಯಿಂದ. ಇವತ್ತು ಒಂದಷ್ಟು ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ. ಬಟ್ ಈಗಲೂ ಕೂಡ ನಿಯರ್ಲಿ 50% ಅಥವಾ ಅಬೌವ್ 50% ಡೌನ್ ಇದೆ ಸ್ಟಾಕ್ ಹೈಯಿಂದ. ಒಂದೊಳ್ಳೆ ರ್ಯಾಲಿ ಬಂದಿತ್ತು, ಹಾಗೆ ಅಷ್ಟೇ ಒಳ್ಳೆ ಕರೆಕ್ಷನ್ ಕೂಡ ಬಂದಿದೆ. ಇವತ್ತಂತೂ ಒಳ್ಳೆ ಪರ್ಫಾರ್ಮೆನ್ಸ್ ಬಂತು. ಅದಕ್ಕೆ ಕಾರಣ ಕಂಪನಿಗೆ ಸಿಕ್ಕಿರುವಂತ ಒಂದು ಆರ್ಡರ್.
ನೋಡಬಹುದು 444 ಕೋಟಿ ಆರ್ಡರ್ ಕಂಪನಿಗೆ ಮಹಾರಾಷ್ಟ್ರ ಸರ್ಕಾರದಿಂದ ಸಿಕ್ಕಿದೆ. ಸೋಲಾರ್ ಪಂಪ್ಸ್ ಆರ್ಡರ್ ಇದು. ಈ ಸುದ್ದಿ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿತ್ತು. ತುಂಬಾ ಒಳ್ಳೆ ರಿಯಾಕ್ಷನ್ ಕೂಡ ಬಂದಿದೆ ಶಕ್ತಿ ಪಂಪ್ಸ್ ಅಲ್ಲಿ. ನೆಕ್ಸ್ಟ್ ಅಸ್ತ್ರ ಮೈಕ್ರೋವೇವ್ ಪ್ರಾಡಕ್ಟ್ ಕೂಡ ಫೋಕಸ್ ಅಲ್ಲಿತ್ತು. ಇಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ತು. ಅಂದ್ರೆ ಅಪ್ ಟು 2.5% ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ. ಇದಕ್ಕೆ ಪ್ರಮುಖ ಕಾರಣ ಅಂತಂದ್ರೆ ಕಂಪನಿಗೆ ಸಿಕ್ಕಿರುವಂತಹ ಆರ್ಡರ್ ನೋಡಬಹುದು. 171 ಕೋಟಿ ಆರ್ಡರ್ ಕಂಪನಿಗೆ ಸಿಕ್ಕಿದೆ. ಈ 171 ಕೋಟಿ ಆರ್ಡರ್ ನ ಕಾರಣಕ್ಕೆ ಫೋಕಸ್ ಅಲ್ಲಿತ್ತು. ಇಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಇನ್ನು ಓಸ್ವಾಲ್ ಪಂಪ್ಸ್ ಕೂಡ ಫೋಕಸ್ ಅಲ್ಲಿತ್ತು. ಇಲ್ಲೂ ಕೂಡ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. 6.7% ರ್ಯಾಲಿ ಸ್ಟಾಕ್ ಅಲ್ಲಿ ಬಂದಿದೆ. ಇದಕ್ಕೆ ಪ್ರಮುಖ ಕಾರಣ ಅಂದ್ರೆ ಕಂಪನಿಗೆ ಸಿಕ್ಕಿರುವಂತಹ ಆರ್ಡರ್ ನೋಡಬಹುದು. 380 ಕೋಟಿ ಆರ್ಡರ್ ಕಂಪನಿಗೆ ಸಿಕ್ಕಿದೆ. ಇದು ಕೂಡ ನೋಡಬಹುದು. ಆಫ್ ಗ್ರಿಡ್ ಡಿಸಿ ಸೋಲಾರ್ ಫೋಟೋವೋಲ್ಟಾಯಿಕ್ ವಾಟರ್ ಪಂಪಿಂಗ್ ಸಿಸ್ಟಮ್ಸ್. ವಾಟರ್ ಪಂಪಿಂಗ್ ಸಿಸ್ಟಮ್ ಗೆ ಸಂಬಂಧಪಟ್ಟಂತ ಆರ್ಡರ್. ಇದು ಕೂಡ ಮಹಾರಾಷ್ಟ್ರ ಸರ್ಕಾರದಿಂದ ಸಿಕ್ಕಿರುವಂತದ್ದು. 380 ಕೋಟಿ ಆರ್ಡರ್ ಸಿಕ್ಕಿದೆ ಓಸ್ವಾಲ್ ಪಂಪ್ಸ್ ಗೆ. ಇದೇ ಸುದ್ದಿ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿತ್ತು. ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ನೋಡ್ಲಿಕ್ಕೆ ಸಿಕ್ಕಿದೆ. ಇವತ್ತು ಈ 2 ಸೋಲಾರ್ ಪಂಪ್ ಮ್ಯಾನುಫ್ಯಾಕ್ಚರರ್ಸ್ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡಿದ್ದಾರೆ. ಎರಡಕ್ಕೂ ಕೂಡ ಒಳ್ಳೆ ಆರ್ಡರ್ ಸಿಕ್ಕಿದೆ. ಅದು ಶಕ್ತಿ ಪಂಪ್ಸ್ ಆಗ್ಬೋದು ಅಥವಾ ಓಸ್ವಾಲ್ ಪಂಪ್ಸ್ ಆಗ್ಬೋದು. ಎರಡು ಕೂಡ ಸಣ್ಣ ಕಂಪನಿಗಳು, ಅತಿ ಹೆಚ್ಚು ರಿಸ್ಕ್ ಅನ್ನು ಹೊಂದಿರುವಂತವು, ಅತಿ ಹೆಚ್ಚು ಕರೆಕ್ಷನ್ ಕೂಡ ಆಗಿರುವಂತವು. ಇವತ್ತಂತೂ ಎರಡರಲ್ಲೂ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಸರಿ ಗೆಳೆಯರೇ, ನಿಮ್ಮಲ್ಲಿ ಯಾರಿಗಾದ್ರೂ ನಮ್ಮ ತರಬೇತಿ ಕಾರ್ಯಕ್ರಮದಲ್ಲಿ ಇಂಟ್ರೆಸ್ಟ್ ಇದ್ರೆ ಇಮೇಲ್ ಮೂಲಕ ಸಂಪರ್ಕ ಮಾಡಬಹುದು. ಹೆಚ್ಚಿನ ಮಾಹಿತಿಯನ್ನು ನಮಗೆ ಇಮೇಲ್ ಮೂಲಕ ಒದಗಿಸ್ತೇವೆ. ಈ ಪ್ರೋಗ್ರಾಮ್ ಅಲ್ಲಿ ನಿಮಗೆ ಲೈಫ್ ಲಾಂಗ್ ಮಾರ್ಕೆಟ್ ಅಲ್ಲಿ ಉಪಯೋಗಕ್ಕೆ ಬರುವಂತಹ ವಿಷಯಗಳನ್ನು ನಾವು ಕಲಿಸ್ಕೊಡ್ತೀವಿ. ಸರಿ ಗೆಳೆಯರೇ, ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.